ನೋಡಿ, ನಿಮ್ಮ ಹೃದಯ ವೈಶಾಲ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವರು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ 1 ತಿಂಗಳು ಪೂರ್ವದಲ್ಲಿ ತಗೊಂಡಂಥ ನಿರ್ಧಾರ, NDA ಮಿತ್ರಿಕೂಟದ ಭಾಗವಾಗಿ ಜನತಾದಳವು ಕೂಡ ನಮ್ಮ ಬೆಂಬಲವನ್ನು ಸೂಚಿಸಿದ್ವಿ. ಆ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ, ಇದೇ 2019ರಲ್ಲಿ 18ರಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು JDSನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ರು. 1 ವರ್ಷ ಕಳೀತಾ ಇದ್ದಂಗೆ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಅಲ್ಲಿ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂಥ ಒಂದು ಒಪ್ಪಂದ ಸಂಪೂರ್ಣವಾಗಿ ಮುರಿತು. ಯಾವ ರೀತಿ ಬೆನ್ನಿಗೆ ಚೂರಿ ಚುಚ್ಚತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಒಂದು ಕಡೆ ತುಮಕೂರಿನಲ್ಲಿ ದೇವೇಗೌಡರು ಸಾಹೇಬರನ್ನ ನಿಲ್ಲಿಸಿ ಸೋಲಿಸಿದ್ರು, ಇನ್ನೊಂದು ಕಡೆ ಮಂಡ್ಯದಲ್ಲಿ ಯಾವ ರೀತಿ ಪ್ರಕರಣ ಆಯಿತು ಅಂತಕ್ಕಂಥ ಉದಾಹರಣೆ ನೋಡಿದ್ದೀರಿ. ಆದರೆ ತಾವುಗಳು ತಗೊಂಡಂಥ ನಿರ್ಧಾರ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿಲ್ಲ, ಇದು ಜನತಾದಳ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ. ಆದರೆ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತರ ಸಮ್ಮಿಲನ, ನಿಮ್ಮ ಒಂದು ಒಪ್ಪಂದ ಎಷ್ಟರ ಮಟ್ಟಕ್ಕೆ ಆರೋಗ್ಯಕರವಾಗಿತ್ತು ಅಂದರೆ, 28 ಲೋಕಸಭಾ ಕ್ಷೇತ್ರದಲ್ಲಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವನ್ನು ಪಡೆಯುವ ಮೂಲಕ 19 ಜನ ಸಂಸದರನ್ನ ಇವತ್ತು ಸಂಸತ್ಗೆ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆಯ ಹಿನ್ನೆಲೆ ಇವತ್ತು ನಮಗೆ ಇಂಥ ಒಳ್ಳೆ ಫಲ ಸಿಕ್ಕಿದೆ. ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಲೋಕಸಭಾ ಚುನಾವಣೆ ಕಳೆದು 1 ವರ್ಷ ಮೇಲಾಯಿತು. 1 ವರ್ಷ 1 ತಿಂಗಳು, 1 ವರ್ಷ 2 ತಿಂಗಳಾಗಿರ್ಬೇಕು. ಮುಂದುವರೆದ ಭಾಗವಾಗಿ ಒಂದು ಮಾತು ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆ ಟ್ರೆಂಡ್ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. 19 ಜನ ಸಂಸದರನ್ನ ಗೆದ್ವಿ ಅಂತಕ್ಕಂಥದ್ದನ್ನ ಹೇಳಿದೆ. ಆದರೆ NDA ಮಿತ್ರಕೂಟದ ಅಭ್ಯರ್ಥಿಗಳು ಏನು 19 ಜನ ಸಂಸದರು ಗೆದ್ರಲ್ಲ, 151 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಂಡ ಬಹುಮತದ ಲೀಡನ್ನು ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಅಂದರೆ ನಾಳೆ ಚುನಾವಣೆ ಏನಾದರೂ ವಿಧಾನಸಭಾ ಚುನಾವಣೆ ಘೋಷಣೆ ಆದರೆ, 1 ವರ್ಷ ಹಿಂದೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ 151 ಸ್ಥಾನದಲ್ಲಿ ಜನತಾದಳ ಪ್ಲಸ್ BJP ಒಟ್ಟಾರೆಯಾಗಿ NDA ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥ ಡೇಟಾ ಬೇಸ್ ನಮ್ಮ ಹತ್ರ ಇದೆ. ಹಾಗಿದ್ದಾಗ ಇವತ್ತು ಯಾವ ರೀತಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ದೃಢಾಡಳಿತ, ಭ್ರಷ್ಟಾಚಾರ ಪ್ರತಿ ಹಂತದಲ್ಲೂ ನೋಡ್ತಾ ಇದ್ದೇವೆ. ನಿನ್ನೆ ದಿನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.